ಹಾಯ್! ನಾನು ಆಫ್ ಕ್ಯಾಂಪಸ್ ಪ್ಲೇಸ್‌ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಫ್ ಕ್ಯಾಂಪಸ್ ಪ್ಲೇಸ್‌ಮೆಂಟ್ಸ್ ಅಂದ್ರೆ ಏನು? ನೀವು ನೀವೇ ಕೆಲಸ ತಗೋತೀರಾ. ನೀವು ಯಾರ ಹೆಲ್ಪು ತಗೊಳ್ದೇನೆ ನೀವೇ ಸ್ವಂತ ಸ್ವತಃ ನಿಮ್ಮ ಶ್ರಮ ಪಟ್ಟು ಒಂದು ಕೆಲಸನ ತಗೋತೀರಾ. ದ್ಯಾಟ್ ಈಸ್ ಆಫ್ ಕ್ಯಾಂಪಸ್ ಪ್ಲೇಸ್‌ಮೆಂಟ್ಸ್. ನಿಮ್ಮ ಕಾಲೇಜ್ ಹೆಲ್ಪ್ ಇರಲ್ಲ, ಯಾರ ಹೆಲ್ಪು ಇರಲ್ಲ. You will get there by yourself, and you will take the entire credits. Second thing, how to apply for off campus placements. ಎಷ್ಟೊಂದು ವೆಬ್ಸೈಟ್ಸ್ ಇದಾವೆ, ಲೈಕ್ ಲಿಂಕ್ಡ್ಇನ್, ಇಂಡೀಡ್ ಆ್ಯಂಡ್ ಎಷ್ಟೊಂದು ವೆಬ್ಸೈಟ್ಸ್ ಇದಾವೆ. ಆ್ಯಂಡ್ ಕಂಪನೀಸ್ದು ಕೆರಿಯರ್ ಪೇಜಸ್ ಕೂಡ ಇದೆ. ಅದರಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ರೆಸ್ಯೂಮೆ ಹಾಕ್ಬಿಟ್ಟು ಬ್ರೋ ಐ ಟ್ರೈ ಫಾರ್ ದಿಸ್ ಅನ್ನೋ ಥರ ನೀವು ಅಪ್ಲೈ ಮಾಡ್ತೀರಾ. ಸೆಕೆಂಡ್ಲಿ, ನೀವೇನಾದರೂ ಸೆಲೆಕ್ಟ್ ಆದರೆ ಯು ವಿಲ್ ಗೆಟ್ ಅ ಮೇಲ್. ನಿಮಗೊಂದು ಮೇಲ್ ಬರುತ್ತೆ ಸೇಯಿಂಗ್ ನೀವು ಸೆಲೆಕ್ಟ್ ಆಗಿದ್ದೀರಾ. ನೀವು ಲೈಕ್ ರೆಸ್ಯೂಮೆ ಸೆಲೆಕ್ಟ್ ಆಗೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ATS ಫ್ರೆಂಡ್ಲಿ ರೆಸ್ಯೂಮೆ ಹಾಕಿರಬೇಕು ಆ್ಯಂಡ್ ನಿಮ್ಗೆ ಆ ಥರ ಸ್ಕಿಲ್ಸ್ ಇರಬೇಕು. ಅವ್ರಿಗೇನು ಬೇಕೋ ಆ ಥರ ಸ್ಕಿಲ್ಸ್ ನಿಮ್ಮಲ್ಲಿದ್ದರೆ ನೀವು ಖಂಡಿತ ನಿಮ್ಮ ರೆಸ್ಯೂಮೆ ಸೆಲೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಗೂಗಲ್ ಕಂಪನಿ ಅಂತ ತಗೊಳ್ಳೋಣ. ಗೂಗಲಲ್ಲಿ ನಾನು ಒಂದು SWE ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಸೊ ಪ್ರತಿದಿನ ನಾನು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಬೇಕು, ಕೆರಿಯರ್ ಪೇಜಸಲ್ಲಿ ಚೆಕ್ ಮಾಡಬೇಕು, ಗೂಗಲಿಗೆ ಜಾಬ್ ಪೋಸ್ಟಿಂಗ್ಸ್ ಬಿಟ್ಟಿದ್ದಾರಾ ಇಲ್ವಾ ಅಂತ ಪ್ರತಿದಿನ ಚೆಕ್ ಮಾಡ್ತಾನೆ ಇರಬೇಕು. ಬಿಕಾಸ್ ನಿಮ್ಗೊಂದು ಕೆಲಸ ಬೇಕು ಅಂದರೆ ನೀವು ಚೆಕ್ ಮಾಡಲೇಬೇಕು. ನಿಮ್ಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ಕೆರಿಯರ್ ಪೇಜಿಗೆ ಹೋಗಿ ಚೆಕ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಲಿಂಕ್ಡ್ಇನ್ ಆ ಥರ ಎಷ್ಟೊಂದು ಆ್ಯಪ್ಸ್, ವೆಬ್ಸೈಟ್ಸ್ ಎಲ್ಲ ಇದ್ದಾವೆ, ಅದರಿಂದನೂ ಗೊತ್ತಾಗುತ್ತೆ. ಸೊ ಸೆಕೆಂಡ್ಲಿ, ದಿಸ್ ಇಸ್ ಹೌ ಯು ಹೀಗೇ ನೀವು ಫೈಂಡ್ ಔಟ್ ಮಾಡೋದು. ಥರ್ಡ್ ಪಾಯಿಂಟ್, ನೀವು ಸೆಲೆಕ್ಟ್ ಆದರೆ ನಿಮಗೊಂದು ಮೇಲ್ ಬರುತ್ತೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಿಮಗೊಂದು ಇಂಟರ್ವ್ಯೂ ಇಷ್ಟಿಷ್ಟು ರೌಂಡ್ಸ್ ಇದ್ದಾವೆ ಆ್ಯಂಡ್ ಈ ಥರ ಎಲ್ಲ ಇದೆ. ಲೈಕ್ ಸ್ಕ್ರೀನಿಂಗ್ ರೌಂಡ್ ಅಂದರೆ ಅದಲ್ಲ, ಸುಮ್ಮನೆ ಕಾಲಲ್ಲಿ ಮಾತಾಡ್ಸೋದು, ಒಂದು 15 ನಿಮಿಷ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಎಲ್ಲ ತಗೊಂಡು ಟೆಕ್ನಿಕಲ್ ರೌಂಡ್ಸ್ ಎಲ್ಲ ಕೇಳ್ತಾರೆ. ಸೊ ಆ ಮೇಲ್ ಬರುತ್ತೆ. ದೆನ್ ಥರ್ಡ್ ಥಿಂಗ್, ಟೆಕ್ನಿಕಲ್ ರೌಂಡ್. ಥರ್ಡ್ ಪಾಯಿಂಟ್, ಟೆಕ್ನಿಕಲ್ ರೌಂಡ್ ಡೈರೆಕ್ಟ್ DSA ಕೇಳ್ತಾರೆ. ಡೈರೆಕ್ಟಾಗಿ DSA ಕೇಳಿ ನಿಮ್ಮ ಕಥೆನ ಅಲ್ಲೇ ಮುಗಿಸ್ಬಿಡ್ತಾರೆ. ನಿಮಗೆ ಗೊತ್ತಿಲ್ಲ ಅಂದರೆ, DSA ಗೊತ್ತಿಲ್ಲ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಕಲೀರಿ. ಫಸ್ಟು ಮೀಡಿಯಮ್ ಲೆವೆಲ್ ಪ್ರಾಬ್ಲಮ್ಸ್ ಆದರೂ ಸಾಲ್ವ್ ಮಾಡಬೇಕು. ಆ ರೇಂಜಿಗೆ ಫಸ್ಟು ಕಲೀರಿ, ಆಮೇಲೆ ಅಪ್ಲೈ ಆದಮೇಲೆ ಅಪ್ಲೈ ಮಾಡಿರ್ತೀರ ಅಲ್ವಾ, ಸೆಲೆಕ್ಟ್ ಆಗಿ ಅಲ್ಲಿ ಮೀಡಿಯಮ್ ಲೆವೆಲ್, ಹಾರ್ಡ್ ಲೆವೆಲ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ, ಅವ್ರೇನೇನು ಕ್ವೆಶನ್ಸ್ ಕೇಳ್ತಾರೆ ಅದನ್ನೆಲ್ಲ ನೀವು ಆನ್ಸರ್ ಮಾಡಿದ್ರೆ DSA ಕೇಳ್ತಾರೆ. DBMS, OS, ಕಂಪ್ಯೂಟರ್ ನೆಟ್ವರ್ಕಿಂಗ್, ಸಿಸ್ಟಮ್ ಡಿಸೈನ್, ಅದರ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ಕೋರ್ ರಿಲೇಟೆಡ್ ಎಲ್ಲ ಕೇಳ್ತಾರೆ. ಯು ಹ್ಯಾವ್ ಟು ಆನ್ಸರ್. ನೀವು ಚೆನ್ನಾಗಿ ಆನ್ಸರ್ ಮಾಡಬೇಕು. ಆ್ಯಂಡ್ ನೀವು ಅದರಲ್ಲೆಲ್ಲ ಪರ್ಫೆಕ್ಟಾಗಿ ಆನ್ಸರ್ ಮಾಡಿ ಪರ್ಫೆಕ್ಟ್ ಆಗಿದ್ದರೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ. ನೆಕ್ಸ್ಟ್ ರೌಂಡಲ್ಲಿ ಇನ್ನೊಂದು ಟೆಕ್ನಿಕಲ್ ರೌಂಡ್ ಇಟ್ಟಿರ್ತಾರೆ. ಇನ್ನೂ ತುಂಬ ಕಾಂಪ್ಲೆಕ್ಸ್ ಆಗಿರೋ ಕ್ವೆಶನ್ಸ್ ಕೇಳ್ತಾರೆ. ಕಷ್ಟ ಕ್ವೆಶನ್ಸ್ ಕೇಳ್ತಾರೆ. ಅದನ್ನೆಲ್ಲ ನೀವು ಆನ್ಸರ್ ಮಾಡಬೇಕು. ಕಷ್ಟ ಅಲ್ವಾ? ಸೊ ಅದೆಲ್ಲ ಆಗಿ ಅವ್ರು ಕೊಡೋ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಿ ಎಲ್ಲ ಸೆಲೆಕ್ಟ್ ಆಗಿ ನೆಕ್ಸ್ಟ್ ರೌಂಡಿಗೆ ಕಂಟಿನ್ಯೂ ಆದರೆ, ನೆಕ್ಸ್ಟು ಬಿಹೇವಿಯರಲ್ ರೌಂಡ್ ಅಂತ ಒಂದಿರುತ್ತೆ. ಅದರಲ್ಲಿ ಅವ್ರು ನಿಮಗೆ ಈ ಟೆಕ್ನಿಕಲ್ ರಿಲೇಟೆಡ್ ಏನು ಕೇಳಲ್ಲ. ದೇ ಕಂಪ್ಲೀಟ್ಲಿ ನಿಮ್ಮ ಹೆಸರೇನು, ಫುಲ್ ನಿಮ್ಮ ಇಂಟ್ರೊಡಕ್ಷನ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಹೇಳಿ, ಅದು ಇದು ಎಲ್ಲ ನಿಮ್ಮ ಬಿಹೇವಿಯರ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್, ನೀವು ಒಂದು ಪ್ರಾಜೆಕ್ಟಲ್ಲಿ ಇರ್ತೀರಾ, ಒಂದು ಗ್ರೂಪಲ್ಲಿ ಜಗಳ ಆಗೋಯ್ತು, ಅವಾಗ ಏನು ಮಾಡ್ತೀರಾ, ಅದು ಇದು ಏನೇನೋ ಕೇಳ್ತಾರೆ. ಅದಕ್ಕೆಲ್ಲ ಸ್ಟ್ಯಾಂಡರ್ಡ್ ಕ್ವೆಶನ್ಸ್ ಏನೇನು ಕೇಳ್ಬೋದು ಅದೆಲ್ಲ ಗೀಕ್ಸ್ ಫಾರ್ ಗೀಕ್ಸಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಹಾಗೆ ಸಿಗುತ್ತೆ. ಎಷ್ಟೊಂದು ವೆಬ್ಸೈಟ್ಸ್ ಇದ್ದಾವೆ, ನೀವು ಸರ್ಚ್ ಮಾಡಿ ಕಲಿಬೋದು. ಅದನ್ನೆಲ್ಲ ಕಲಿತು ನೀವು ಫೈನಲಿ ಸೆಲೆಕ್ಟ್ ಆದರೆ ಕಮೆಂಟ್ ಬ್ರೋ ನಾನು ಸೆಲೆಕ್ಟ್ ಆಗೋದೇ ಅಂತ. I'll be happy. I'll be the most happiest person. ಸೊ ಹೀಗೇನೆ ನೀವು ಆಫ್ ಕ್ಯಾಂಪಸ್ಸಲ್ಲಿ ನೀವೇ ಹೋಗಿ ಅಪ್ಲೈ ಮಾಡಿ, ನೀವೇ ಸ್ವತಃ ಕೆಲಸನ ತಗೊಂಡ್ರೆ ಇಟ್ ಈಸ್ ಕಾಲ್ಡ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್.
ನಿಮಗೆ ಗೊತ್ತಿರಬೇಕು ಏನೇನು ಕೇಳ್ತಾರೆ, ಲೈಕ್ ಯಾವ್ಯಾವ ಸಬ್ಜೆಕ್ಟ್ಸ್ ಕೇಳ್ತಾರೆ, DSA, DBMS, OS, ಕಂಪ್ಯೂಟರ್ ನೆಟ್ವರ್ಕಿಂಗ್, ಸಿಸ್ಟಮ್ ಡಿಸೈನ್, ಅದನ್ನೆಲ್ಲ ಕೇಳ್ತಾರೆ. ಇನ್ನೂ ತುಂಬಾ ಟೆಕ್ನಾಲಜಿ ಬಗ್ಗೆ ಗೊತ್ತಿರಬೇಕು ಗುರು. ಟೆಕ್ನಾಲಜಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಇಫ್ ದೇ ಆಸ್ಕ್ ಯು, ಲೈಕ್ ಅವ್ರು ನಿಮಗೆ ಕೇಳಿದ್ರೆ ವಾಟ್ ಇಸ್ ಡಾಕರ್ ಅಂತ, ನೀವೇನು ಮಾಡ್ತೀರಾ? ನಿಮಗೆ ಡಾಕರ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಾ? ವಾಟ್ ಇಸ್ ChatGPT ಅಂತಲೇ ಕೇಳ್ತಾರೆ ಅಂದ್ಕೊಳ್ಳಿ, ಏನು ಮಾಡ್ತೀರಾ ಅವಾಗ? ಇಫ್ ಯು ಡೋಂಟ್ ನೋ ವಾಟ್ ಇಟ್ ಇಸ್, ಅವೆಲ್ಲ ಗೊತ್ತಿಲ್ಲ ಅಂದರೆ ಆ ರೇಂಜಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಿಮಗೆ ಟೆಕ್ನಾಲಜಿ ಬಗ್ಗೆ ತುಂಬಾ ಐಡಿಯಾ ಇರಬೇಕು. ಲೈಕ್ ನೀವು ಕೋಡಿಂಗಲ್ಲಿ ಚೆನ್ನಾಗಿ ಇಲ್ಲದೆ ಇರಬಹುದು, ಬಟ್ ನಿಮ್ಮ ತಲೆಯಲ್ಲಿ ಸ್ವಲ್ಪ ನಾಲೆಡ್ಜ್ ಇರಬೇಕು. ನೀವು ಬೆಳೆಸ್ಕೋಬೇಕು ಪ್ರತಿದಿನ. ಏನೇನು ಟೆಕ್ನಾಲಜಿಯಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇದೆ, ಎಲ್ಲ ಕಂಪ್ನೀಸ್ ಯಾವ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದೆ. ಅಮೆಝಾನ್ ಅವರು ಒಂದು ಚಿಪ್ ರಿಲೀಸ್ ಮಾಡಿದ್ರು, ಕ್ವಾಂಟಮ್ ಕಂಪ್ಯೂಟಿಂಗ್, ಸೂಪರ್ ಕಂಪ್ಯೂಟಿಂಗು ಒಂದು ಚಿಪ್ ರಿಲೀಸ್ ಮಾಡಿದ್ರು. ಡೂ ಯು ನೋ ದ್ಯಾಟ್? ನಿಮಗೆ ಗೊತ್ತಾ ಅದು? ಐ ಬೆಟ್ ನಿಮಗೆ ಗೊತ್ತಿರಲ್ಲ. ಸೊ ದ್ಯಾಟ್ ಈಸ್ ವೈ ಪ್ಲೀಸ್ ಪ್ರತಿದಿನವೂ ಒಂದು ಟೆಕ್ನಿಕಲ್ ಬ್ಲಾಗ್ಸ್ ಆಗಿರಲಿ, ಲಿಂಕ್ಡ್ಇನ್ ಆಗಿರಲಿ, ಚೆಕ್ ಮಾಡಿ, ಓದಿ, ತಿಳ್ಕೊಳ್ಳಿ, ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿದಿನ ಟ್ರೈ ಮಾಡ್ತಾಯಿರಿ, ಪ್ರತಿದಿನ ಕಲಿತಾ ಇರಬೇಕು. ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಆವಾಗಲೇ ನೀವು ಲೈಕ್ ಆ ಥರ 1 ವರ್ಷ 2 ವರ್ಷ ಕಷ್ಟಪಟ್ಟರೆ ನಿಮಗೆ ದೊಡ್ಡ ಕಂಪ್ನಿಯಲ್ಲಿ ಪ್ಲೇಸ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದಿದ್ರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಆನ್ ಕ್ಯಾಂಪಸ್ ಆಗೋದು ಕಷ್ಟ ಆವಾಗ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಹೀಗೇನೆ ನೀವು ಕ್ಯಾಂಪಸ್ಸಲ್ಲಿ ಟ್ರೈ ಮಾಡೋದು. ಸ್ವತಃ ನೀವೇ ಕೆಲಸ ತಗೊಳ್ಳೋದು ಅಂದರೆ ಅದು ಸುಲಭ ಅಲ್ಲ. ಬಟ್ ನಿಮ್ಗೆ ಆ ಈಗೋ ಇದ್ದರೆ, ಲೈಕ್ ನಾನು ತಗೋತೀನಿ, ನನಗೆ ಯಾರ ಸಹಾಯ ಇಲ್ಲದೇನೂ ನಾನೊಂದು ಕೆಲಸನ ತಗೋತೀನಿ ಅನ್ನೋ ಒಂದು ಈಗೋ ಇದ್ದರೆ ತಗೋತೀರ. ದೆನ್ ಅವಾಗ ನೀವು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ನೀನು ನನಗೆ ಹೆಲ್ಪ್ ಮಾಡಿದೆ, ನೀವು ಕಾಲೇಜವ್ರು ನನಗೆ ಹೆಲ್ಪ್ ಮಾಡಿದ್ರಿ, ನೀವು ಟೀಚರ್ಸ್ ನನಗೆ ಹೆಲ್ಪ್ ಮಾಡಿದ್ರಿ, ಅವ್ರು ಹೆಲ್ಪ್ ಮಾಡಿದ್ರಿ, ಇವ್ರು ಹೆಲ್ಪ್ ಮಾಡಿದ್ರಿ, ಅದು ಇದು ಅವ್ರು ಕೊಡ್ಸೋರು ಕೆಲಸ, ಇವ್ರು ಕೊಡ್ಸೋರು ಕೆಲಸ. ಈಗೋ ಇದ್ದರೆ ನೀವೇ ಯಾರ ಸಹಾಯ ಇಲ್ಲದೇ ನೀವೊಂದು ಕೆಲಸನ ತಗೋಬೇಕು. ಓಕೆ, ಯಾವಾಗಲೂ ಕೀಪ್ ವರ್ಕಿಂಗ್ ಹಾರ್ಡ್. ಪುಷ್ ಯೋರ್ ಸೆಲ್ಫ್ ಎವ್ರಿ ಸಿಂಗಲ್ ಡೇ ಟು ವರ್ಕ್ ಹಾರ್ಡ್. ಓಕೆ, ಸೊ ಪ್ರತಿದಿನ ಕಷ್ಟಪಡ್ತಾ ಇರಿ, ಪ್ರತಿದಿನ ಪ್ರಯತ್ನ ಪಡ್ತಾ ಇರಿ. ನೀವೇನಾದರೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿದ್ದರೆ ದಯವಿಟ್ಟು ಹೋಗಿ ಓದಿ, ದಯವಿಟ್ಟು ಹೋಗಿ DSA ಕಲೀರಿ. ನಿಮ್ಗೊಂದು ಲ್ಯಾಂಗ್ವೇಜು ಕರೆಕ್ಟಾಗಿ ಗೊತ್ತಿರಲ್ವೇನೋ, ಬಟ್ ಯಾವುದೋ ಒಂದು C ಅಥವಾ ಜಾವಾ, ಯಾವುದೋ ಒಂದು ಸ್ವಿಫ್ಟ್, ಯಾವ್ದು ಇಷ್ಟ ಆಗುತ್ತೆ ನಿಮ್ಮ ಜೀವನದಲ್ಲಿ, ನಿಮ್ಗೇನು ಇಷ್ಟ ಅದನ್ನು ಮಾಡೋದಕ್ಕೆ ಯಾರೂ ಬಿಡಲ್ಲ. ಲೈಕ್ ಮನೇಲಂತೂ ಬಿಡಲ್ಲ, ನಮ್ಮ ಮನೇಲಂತೂ ಬಿಡಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಅನ್ನೋದನ್ನ ಚೂಸ್ ಮಾಡೋದು ಇಟ್ ಈಸ್ ಅಪ್ ಟು ಯು. ಆ್ಯಂಡ್ ನೀವು ಯಾವುದ್ರ ಮೇಲೆ ಕೆಲಸ ಮಾಡಬೇಕು, ಏನು ಕಲಿಬೇಕು, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾ, ಡೇಟಾ ಸೈಂಟಿಸ್ಟ್ ಆಗಬೇಕಾ, ನೀವೇನಾಗಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನಿಮಗೆ ಆ ಆಪರ್ಚುನಿಟಿ ಇದೆ. ಇಟ್ ಈಸ್ ದಟ್ ಎಂಟೈರ್ ಗ್ರೇಟೆಸ್ಟ್ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ. ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು, ನಾನು ಇದನ್ನೇ ಮಾಡಬೇಕು ಅಂತ. ಸೊ ಅದನ್ನು ನಿಮ್ಗೇನು ಇಷ್ಟ ಅದನ್ನು ಮಾಡಿ. ನಿಮ್ಗೆ ಇಷ್ಟ ಇಲ್ಲದೆ ಇರೋದ್ರ ಬಗ್ಗೆ ಎಲ್ಲ ಕಷ್ಟಪಡಬೇಡಿ. ಅವ್ರು ಅದನ್ನೇನೋ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ನಾನು ಅದನ್ನೇ ಮಾಡ್ತೀನಿ. ದಟ್ ಈಸ್ ಬುಲ್ಶಿಟ್. ಆ ಥರ ಥಿಂಕ್ ಮಾಡೋದನ್ನ ಬಿಡಿ. ನಿಮ್ಗೇನು ಇಷ್ಟ ಅದನ್ನು ನೋಡಿ. ಎಷ್ಟೊಂದು ಫ್ಯಾಕ್ಟರ್ಸ್ ಬಗ್ಗೆ ಥಿಂಕ್ ಮಾಡಿ. ಲೈಕ್ ನಾನು ಇದನ್ನು ಕಲಿತು, ಡೇಟಾ ಸೈನ್ಸ್ ಬಗ್ಗೆ ಸ್ವಲ್ಪ ಕಲಿತು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಗ್ಗೆ ಸ್ವಲ್ಪ ಕಲಿತು, ಅದು ಇದು ಸ್ವಲ್ಪ ಕಲಿತು, ನನಗೆ ಯಾವ್ದು ಇಷ್ಟ ಆಯಿತು ನಾನು ಅದನ್ನು ತಗೋತೀನಿ. ಆ ಥರ ಒಂದು ಮೆಂಟಾಲಿಟಿ ಇರಬೇಕು. ಲೈಕ್ ಯು ಶುಡ್ ಥಿಂಕ್, ನನಗೇನಿಷ್ಟ ನಾನು ಅದನ್ನೇ ಮಾಡೋದು, ಆ ಥರ ಥಿಂಕ್ ಮಾಡಬೇಕು. ಆ್ಯಂಡ್ ಅದು ಟ್ರೆಂಡು ಶಿಟ್, ಜಸ್ಟ್ ಡೋಂಟ್ ಥಿಂಕ್ ಅಬೌಟ್ ದಟ್. ನಿಮ್ಗೇನಿಷ್ಟ ಅದ್ರ ಬಗ್ಗೆನೇ ಅದನ್ನೇ ಕಲ್ತ್ಬಿಟ್ಟು ಅದ್ರ ಬಗ್ಗೆನೇ ಕೆಲಸ ಮಾಡಿ. ಸೈಬರ್ ಸೆಕ್ಯೂರಿಟಿ ಇದೆಯಾ, ಗೋ ಆನ್ ವಿತ್ ದಟ್. ನಿಮ್ಗೇನಿಷ್ಟ ಅದನ್ನು ಮಾಡಿ. ಆ್ಯಂಡ್ ಲೆಟ್ಸ್ ವರ್ಕ್ ಹಾರ್ಡ್. ಸೊ ದಿಸ್ ಇಸ್ ಆಲ್ ಅಬೌಟ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್. ನೆಕ್ಸ್ಟು ಬೇರೆ ತುಂಬ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಗ್ರ್ಯಾಜುಯೇಟ್ ಆದಮೇಲೆ ತುಂಬಾ ಮಾತಾಡ್ತೀನಿ. Work hard. If it means winning, you shouldn't mind destroying your old self. Okay? Work hard. This is what I learned from anime. Bye.
ಬಾಯ್ ಬಾಯ್.